ಮೈಸೂರು ನಗರದ ಮೇಯರ್ ಆಗಿ ಮೈಸೂರನ್ನ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಂತ ಹಿರಿಯ ವ್ಯಕ್ತಿ, ಅವರ ನೆನಪಿನಾರ್ಥ ಮಾಡ್ತಾ ಇರುವಂತ ಎನ್ ಪ್ರಕಾಶ್ ಅವರ ನೆನಪಿನಾರ್ಥ ಮಾಡ್ತಾ ಇರುವಂತ ರಾಜ್ಯ ಮಟ್ಟದ ಈ ಒಂದು ಖೋಖೋ ಚಾಂಪಿಯನ್ಶಿಪ್ನ ಈ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ ಬಂಧುಗಳೇ. ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಯುತ ನಾಗರಾಜ್ ವಿ ಬೈರಿ ಸರ್ ಇದ್ದಾರೆ, ಶ್ರೀಯುತ ಸುಬ್ರಹ್ಮಣ್ಯ ಅವರಿದ್ದಾರೆ, ಮಂಜುನಾಥರಿದ್ದಾರೆ, ಭಗವಾನ್ ಅವರು ಈಗ ಬಂದು ಜಾಯಿನ್ ಆಗಿದ್ದಾರೆ, ಆನಂದ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ. ಈ ರೀತಿಯಲ್ಲಿ ಇವತ್ತಿನ ಜೊತೆಗೆ ವೇದಿಕೆ ಮೇಲೆ ಎಲ್ಲ ಹಿರಿಯರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಷಣ ಏನೋ ಬಹಳ ಮುಖ್ಯ ಪ್ರಾಮುಖ್ಯ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇಡೀ ರಾಜ್ಯದ ಎಲ್ಲ ಅನೇಕ ಜಿಲ್ಲೆಗಳಿಂದ ತಾವೆಲ್ಲರೂ ಬಂದಿದ್ದೀರಿ. ಚಾಮರಾಜನಗರದಿಂದ ಹಿಡಿದು ಮೈಸೂರಿನವರೆಗೆ, ಧಾರವಾಡ, ಬೆಳಗಾವಿ, ರಾಯಚೂರಿಂದ ಎಲ್ಲ ಜಿಲ್ಲೆಗಳಿಂದ ನಾವು ಈ ಪಂದ್ಯವನ್ನು ಗೆಲ್ಲಬೇಕು. ಮೈಸೂರಿನಲ್ಲಿ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಈ ಆಟವನ್ನು ಆಡೋದ್ರ ಮುಖಾಂತರ ಪದಕವನ್ನು ಗೆದ್ದುಕೊಂಡು ನಮ್ಮ ಜಿಲ್ಲೆಗೆ ಹೋಗಬೇಕು ಅನ್ನುವಂಥ ಅತ್ಯುತ್ಸಾಹದಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಯಾವತ್ತೂ ಕ್ರೀಡೆ ಅಂದ್ರೆ ಹಾಗೆ ಎಲ್ಲ ಕಡೆ ಸೆಳೀತಾ ಇರುತ್ತೆ. ಇತ್ತೀಚಿನ 2 ಘಟನೆಗಳು ನಮ್ಮೆಲ್ಲರನ್ನ ಮನಸೂರೆ ಮಾಡಿದೆ ಅನ್ನುವಂಥದ್ದನ್ನ ಹೇಳ್ತಾ, ಒಂದು ಬುದ್ಧಿಮಾಂದ್ಯ ಹೆಣ್ಮಗಳು, ಈ ಬುದ್ಧಿಮಾಂದ್ಯ ಮಕ್ಕಳನ್ನ ಯಾವ ರೇಸ್ ಏನೋ 100 ಮೀಟರ್ಸ್ ರನ್ನಿಂಗ್ ರೇಸಿನ ಕಾಂಪಿಟೇಷನ್ ಅಲ್ಲಿ ಬುದ್ಧಿಮಾಂದ್ಯರಿಗೆ ಅಂತ ನಡೆಸಿದಂತ ಪಂದ್ಯಾವಳಿಯಲ್ಲಿ ಎಲ್ಲ ಮುಂದೆ ಹೋಗ್ತಾ ಇರ್ತಾರೆ. ಒಂದು ಹೆಣ್ಮಗು ಕೆಳಗಡೆ ಬಿದ್ದೋಗುತ್ತದೆ. ಆ ಸಂದರ್ಭದಲ್ಲಿ ಮುಂದೆ ಹೋಗ್ತಾ ಇದ್ದಂತ ಅವಳ ಸಹಪಾಠಿ ಹಿಂದೆ ಬಂದು ಆ ಹುಡುಗಿನ ಎಬ್ಬರಿಸಿ ಎದ್ದೇಳಿಸಿ ಜೊತೆಯಲ್ಲಿ ಕರ್ಕೊಂಡೋಗಿ ಲೈನನ್ನ ಮುಟ್ಟಿದಂಥದ್ದು ನಮ್ಮೆಲ್ಲರ ಗಮನಕ್ಕೂ ಬಂದಿದೆ ಅಂತ ನಾನಾದರೂ ಭಾವಿಸ್ತೇನೆ ಬಂಧುಗಳ. ಅಂದ್ರೆ ತನ್ನ ಸಹಪಾಠಿ ಕೆಳಗಡೆ ಬಿದ್ದಿದ್ದಾಗ ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಅವಳಿಗೇನೋ ಏಟಾಗಿದೆ, ಅವಳಿ ಆಟದಲ್ಲಿರಬೇಕು ಅಂತೇಳಿ ಜೊತೆಯಲ್ಲಿ ಕರ್ಕೊಂಡೋಗಿ ಕ್ರಾಸ್ ಮಾಡಿಸಿದಂಥದ್ದು ನಮ್ಮೆಲ್ಲರ ಮನಸ್ಸನ್ನ ಸೂರೆಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇತ್ತೀಚೆಗೆ ಮೈಸೂರಿನಲ್ಲಿ ಅಂಧ ಹೆಣ್ಣು ಮಕ್ಕಳ ಕ್ರಿಕೆಟ್ ಉದ್ಘಾಟನೆಗೆ ಹೋಗಿದ್ದೆ ಬಂಧುಗಳ. ಎಷ್ಟು ಮಟ್ಟಿಗೆ ಆಟವನ್ನ ಆಡಿದ್ರು ಅಂತಂದ್ರೆ, ಆ ಅಂಧ ಏನು ಕಣ್ ಕಾಣಿಸದೇ ಇರುವಂತ ಆ ಹೆಣ್ಣು ಮಕ್ಕಳು ಆಡಿದಂತ ಕ್ರಿಕೆಟ್ ಬರೀ ಬಾಲಿನ ಶಬ್ದದಲ್ಲಿ ಎಲ್ಲಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದನ್ನು ಹೇಗೆ ಹೊಡಿಬೇಕು, ಯಾವ ರೀತಿಯಲ್ಲಿ ಆ ಬಾಲನ್ನ ಫೇಸ್ ಮಾಡಬೇಕು ಅನ್ನೋದನ್ನ ಬರೀ ಶಬ್ದದಲ್ಲಿ ಗ್ರಹಿಸಿಕೊಂಡು ಆಡದಂತ ಆ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಕಾರ್ಯಕ್ರಮ. ಅಂದ್ರೆ ಇವತ್ತು ನಮಗೆ ಇಲ್ಲಿ ಇರುವವರಿಗೆ ಅನೇಕ ಕ್ರೀಡೆಗಳಿಗೆ ನಮಗೆ ಹೇಗೆ ಆಡಬೇಕು, ಏನಾಗ್ತಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ಆದ್ರೆ ಅಂಧ ಹೆಣ್ಣು ಮಕ್ಕಳ ಕ್ರಿಕೆಟ್ ನೋಡಿದ್ಮೇಲೆ ಅವ್ರಿಗೆ ಕ್ರಿಕೆಟ್ ಆಡಕ್ ಬರುತ್ತೆ, ಅವ್ರಿಗೆ ಯಾವ ಕಡೆ ಬಾಲ್ ಹೇಗೆ ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಅನ್ನುವಂತ ಸಂಗತಿಗಳು. ಅಂದ್ರೆ ಇವತ್ತು ಕ್ರೀಡೆ ಅನ್ನೋದು ಎಲ್ರೂ ಅದನ್ನ ಬಹಳ ಏನು ಕ್ರೀಡಾ ಸ್ಫೂರ್ತಿಯೊಂದಿಗೆ ಬೆರಿಬೇಕು ಅಂತ ಏನ್ ಹೇಳ್ತೀವಿ, ಆ ರೀತಿಯಲ್ಲಿ ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾವೆಲ್ಲರೂ ಬಂದಿದ್ದೀನಿ. ಇಲ್ಲೇನ್ ತೀರ್ಪುಗಾರರು ಹೇಳ್ತಾರೆ, ನಿಮ್ಗೆಲ್ಲ ಕಂಡೀಷನ್ಸ್ ಹೇಳೇ ಹೇಳ್ತಾರೆ. ತೀರ್ಪುಗಾರನ ಏನು ಅದು ಅವ್ರು ಹೇಳಿದ್ದೆ ಫೈನಲ್, ಅವ್ರು ಹೇಳಿದ್ದೆ ಅಂತಿಮ ಅನ್ನುವಂಥದ್ದನ್ನ ಈಗಾಗಲೇ ತಾವೆಲ್ಲರೂ ಕಲ್ತಿದ್ದೀನಿ. ಇದನ್ನ ಕ್ರೀಡಾ ಸ್ಫೂರ್ತಿ ಜೊತೆಗೆ ಶಿಸ್ತನ್ನು ಮೈಗೂಡಿಸ್ಕೊಂಡ್ರೆ ಇದೇನೋ ಒಂದು ಜಿಲ್ಲೆಯಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ, ಇದರಲ್ಲೇ ನಾವು ಅಕಸ್ಮಾತ್ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಈ ಒಂದು ಸೋಲನ್ನು ಮುಂದೆ ಇದನ್ನ ಗೆಲುವಿನ ಮೆಟ್ಟಲಾಗಿ ಮಾಡಿಕೊಂಡು ಮುಂದಿನ ಎಲ್ಲ ಹಂತಗಳಲ್ಲಿ ತಮ್ಗೆಲ್ರಿಗೂ ಗೆಲುವಾಗಲಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದಂತ ಮೈಸೂರಿನ ಕರ್ನಾಟಕ ಅಮೆಚೂರ್ ಖೋಖೋ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ಧನ್ಯವಾದವನ್ನು ಅರ್ಪಿಸ್ತಾ ಪ್ರಾರಂಭದಲ್ಲಿ ಉದ್ಘಾಟನೆಗಳನ್ನು ಮಾಡ್ಲಿಕ್ಕೆ ಕೊಟ್ಟಂತ ಎಲ್ರಿಗೂ ಮತ್ತೊಮ್ಮೆ ಮುಂಚೆ 4-6 ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ ಬಂಧುಗಳೇ.
ಧನ್ಯವಾದಗಳು ಸರ್. ಸೆಕೆಂಡ್ ಕಾಲ್ ಫಾರ್ ಇನಾಗ್ರೇಷನ್ ಅಟ್ ಮೈಸೂರು ಬಿಟ್ವೀನ್ ಧಾರವಾಡ ಮತ್ತು ಮೈಸೂರು ತಂಡಗಳ ನಡುವೆ ಈ ಕಾರ್ಯಕ್ರಮದ ನಂತರದಲ್ಲಿ ಇನಾಗ್ರೇಷನ್ ಮ್ಯಾಚ್.